ಸಂಜನ್ ಅಂಗಾಂಗ ದಾನ ಹಲವರಿಗೆ ಜೀವದಾನ ಆಗಿದೆ. ಮಗನನ್ನ ಕಳೆದುಕೊಂಡ ಕುಟುಂಬದ ಕಣ್ಣೀರಿನ ಕಥೆ ಇದು. ಮಗನ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಕುಟುಂಬ. ಸಂಜನ್ ಅಂಗಾಂಗ ದಾನ ಹಲವರಿಗೆ ಜೀವದಾನ. ಮಗನನ್ನ ಕಳೆದುಕೊಂಡ ಕುಟುಂಬದ ಕಣ್ಣೀರಿನ ಕಥೆ ಇದು. ಮಗನ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಕುಟುಂಬ. ಓದಿನಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದ ಸಂಜಯ್ ಮೂಲತಃ ಬೆಂಗಳೂರಿನ ರಾಜಾಜಿನಗರದ ಸಂಜಯ್ ಶ್ವೇತಾ ಮತ್ತು ಲೋಕೇಶ್ ದಂಪತಿಯ ಪುತ್ರ ಈ ಸಂಜಯ್. ಜುಲೈ 8ರಂದು ತಮಿಳುನಾಡಿನ ರಾಯಕೋಟಿ ಬಳಿ ಅಪಘಾತ ಸಂಭವಿಸುತ್ತೆ. ಅಪಘಾತದಲ್ಲಿ ಗಾಯ ಆಗಿರ್ತಾನೆ ಸಂಜಯ್. ಮೆದುಳು ನಿಷ್ಕ್ರಿಯಗೊಂಡಿರುತ್ತೆ. ಸಂಜಯ್ ಕಣ್ಣು, ಹೃದಯ, ಶ್ವಾಸಕೋಶ, ಲಿವರ್, ಕಿಡ್ನಿ ದಾನ ಮಾಡಲಾಗಿದೆ. ಅಂಗಾಂಗ ದಾನ ಮಾಡಿ ಸಾರ್ಥಕತೆ ಮೆರೆದ ಫ್ಯಾಮಿಲಿ. ಬೊಮ್ಮಸಂದ್ರದ ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಅಂಗಾಂಗ ದಾನ ಮಾಡಿದ್ದಾರೆ. ಸಂಜಯ್ ಎಂಬಾತ ಹುಡುಗನಿಗೆ ಅಪಘಾತ ಸಂಭವಿಸಿರುತ್ತೆ. ಅಪಘಾತದಲ್ಲಿ ಸಂಜಯ್ ಗಾಯಗೊಂಡಿರ್ತಾನೆ. ಆನಂತರ ಮೆದುಳು ನಿಷ್ಕ್ರಿಯಗೊಂಡಿದೆ ಅನ್ನುವಂಥ ವಿಷಯ ತಿಳಿದು ಬರುತ್ತೆ. ಅದಾದ ಮೇಲೆ ಆಗಿರುವಂಥ ಘಟನೆ. ಸರ್, ನಮಗೆ ಒಂದು ಕಡೆ ತಾಯಿ ಇಟ್ಕೊಂಡಿದ್ದೀವಿ, ಒಂದು ಕಡೆ ಮಗುನ ಇಟ್ಕೊಂಡಿದ್ದೀವಿ. ಆ ಮಗುಗೆ ತುಂಬ ಬ್ಲಡ್ ಹೋಗ್ತಾ ಇತ್ತು. ಫಸ್ಟ್ ಏಡ್ ಮಾಡಿದ ತಕ್ಷಣ ಇವ್ರನ್ನೇ ಕಳಿಸ್ತೆ. ನಮ್ಮ ಭಾವನ ಮಗನ ಇಬ್ಬರೂ ಫಸ್ಟ್ ಆ್ಯಂಬುಲೆನ್ಸಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ. ಇವ್ರ ತಾಯಿಗೆ ಫಸ್ಟ್ ಏಡ್ ಮಾಡಿ ಫುಲ್ ಸ್ಟಿಚಿಂಗ್ ಆಗ್ತಿದ್ರು. ಆಮೇಲೆ ಅವ್ರನ್ನ ಕರ್ಕೊಂಡ್ಬಂದು ಬ್ರೈನ್ ಏನು ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಸರ್. ಮಗುಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆ, ಕ್ರಿಟಿಕಲ್ ಆಗಿದೆ, ಬೇರೆ ಇದಕ್ಕೆ ಶಿಫ್ಟ್ ಮಾಡಿ, ಈ ಫೆಸಿಲಿಟೀಸ್ ಇಲ್ಲಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಕಾವೇರಿಗೆ ಶಿಫ್ಟ್ ಮಾಡಿದ್ರಿ. ಸೊ ಅವ್ರು ಏನು ಮಾಡಿದ್ರು, ಫಸ್ಟ್ ಏಡ್ ಮಾಡಿ ಮಗುಗೆ CT ಸ್ಕ್ಯಾನ್ ಮಾಡಿದ್ರು. ಆವಾಗಲೇ ಅಲ್ಲಿ ಡಾಕ್ಟರ್ ಹೇಳಿದ್ರು ಆಪ್ರೇಟ್ ಮಾಡಿ 48 ಅವರ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅದು 48 ಅವರ್ಸ್ ಆದಮೇಲೆ ಅವರು ಇವಾಗ ಏನು ಹೇಳೋಕ್ಕಾಗಲ್ಲ, ಒಂದು ಸ್ಕ್ಯಾನ್ ನೋಡ್ಬೇಕು ನಾವು ಅಂತ ಹೇಳಿದ್ರು. ಆ ಸ್ಕ್ಯಾನಲ್ಲಿನೇ ಅವ್ರಿಗೆ ಏನು ತೋರಿಸ್ತಿಲ್ಲ, ಫ್ಲ್ಯಾಟ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ನಾವೇನು ತೊಗೊಂಡಿದ್ರೆ ಅಟ್ಲೀಸ್ಟ್ ಬ್ಯಾಂಗ್ಳೂರ್ ಶಿಫ್ಟ್ ಮಾಡಿದ್ರು ನಮ್ಮ ಮಗು ಉಳ್ಕೊಳುತ್ತೆ ಅನ್ನೋದಕ್ಕೋಸ್ಕರ ಪ್ರಯತ್ನ ಮಾಡಿದ್ರು. ಅಲ್ಲಿಂದ ಶಿಫ್ಟ್ ಮಾಡಿದ್ಮೇಲೆ ಇವರು ಎಲ್ಲ 24 ಅವರ್ಸ್ ಏನು ಮಾಡಬೇಕು ಮಾಡಿದ್ರು. ಕೊನೆಗೆ ಅವರು ಬ್ರೈನ್ ಡೆಡ್ ಆಗಿದೆ ಅಂತ ಹೇಳಿ ನಮ್ಮ ಜೊತೆ ಇಲ್ಲ ಅನ್ನೋದು ನಮ್ಗೆ ಕೊರಗಿದೆ ಸರ್. ಅದೇ ನನ್ನ ಮಗಂದು ಒಂದೊಂದು ಭಾಗ ಒಬ್ರೊಬ್ರಿಗೆ ಹೋಗುತ್ತಲ್ಲ, ಅವ್ರಾದ್ರೂ ಉಳ್ಕೊಂಡು ಜೀವನ ಮಾಡಲಿ ಅನ್ನೋದೇ ನಮ್ಮ ಇಚ್ಛೆ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ರಾಮು, ಇದೀಗ ಈ ಸಂಜಯ್ ಎಂಬಾತ ಹುಡುಗನ ಒಂದು ಅಪಘಾತದಲ್ಲಿ ಸಾವಿಗೀಡಾಗಿರುವಂಥದ್ದು, ಬಟ್ ಅವರ ಕುಟುಂಬದವರು ಮಾಡಿದಂಥ ಒಂದು ಸಾಧನೆ ಇದೆಯಲ್ಲ, ನಿಜಕ್ಕೂ ಕೂಡ ಯಾವ ಕುಟುಂಬ ಕೂಡ ಮುಂದೆ ಬರೋದಿಲ್ಲ ಈ ರೀತಿಯಾದಂಥ ಒಂದು ಅಂಗಾಂಗ ದಾನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ರಾಮು ಈ ಬಗ್ಗೆ? ಖಂಡಿತವಾಗ್ಲೂ ಅನಿತಾ, ಏನು ಒಂದು ಸಾವಿನಲ್ಲೂ ಸಾರ್ಥಕತೆ ಮೆರೆದಂತ ಒಂದು ಕುಟುಂಬ ಅಂತಾನೆ ಹೇಳ್ಬೋದು. ಬಹುತೇಕ ಏನು ನೆರೆ ರಾಜ್ಯದ ತಮಿಳುನಾಡಿನಲ್ಲಿ ಒಂದು ಅಪಘಾತ ಆಗುತ್ತೆ. ಅಪಘಾತ ಆಗುವಂತ ಸಂದರ್ಭದಲ್ಲಿ ಒಂದು ಮೆದುಳು ನಿಷ್ಕ್ರಿಯಗೊಂಡಿರುತ್ತೆ. ಇನ್ನು ಅವಯವಗಳೆಲ್ಲ ಸರಿಯಾಗಿ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಅವಯವಗಳನ್ನ ದಾನ ಮಾಡಬೇಕು, ಮತ್ತೆ ಈ ಒಂದು ದಾನ ಮಾಡೋದ್ರಿಂದ ಬಹುತೇಕ ಜನರಿಗೆ ನೆರವಾಗಬೇಕು ಅನ್ನೋಂಥ ನಿಟ್ಟಿನಲ್ಲಿ, ಮತ್ತೆ ತಮ್ಮ ಮಗನ ಹೆಸರು ಶಾಶ್ವತವಾಗಿ ನಿಲ್ಲಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವಯವಗಳನ್ನ ದಾನ ಮಾಡ್ಲಿಕ್ಕೆ ಒಂದು ಕುಟುಂಬ ಮುಂದಾಗಿರುವಂತದ್ದು. ಇಷ್ಟೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಮತ್ತೆ ಇನ್ನು ಈ ಒಂದು ಕುಟುಂಬಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತ ಆಗಿರುವಂತದ್ದು. ಇನ್ನು ಇಷ್ಟೆಲ್ಲ ಒಂದು ವಿಚಾರಗಳನ್ನ ಕುಟುಂಬಸ್ಥರು ಒಂದು ಒಟ್ಟು ಮನಸ್ಸಿನಿಂದ ಒಪ್ಕೊಂಡು ಒಂದು ಅಂಗದಾನಕ್ಕೆ ಮುಂದಾಗಿರುವಂತದ್ದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆಗೆ ಗ್ರಾಸವಾಗಿದೆ ಅಂತಾನೆ ಹೇಳ್ಬೋದು.